ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ. ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಇವತ್ತು ದೇಶದಲ್ಲಿ ಬಹಳ ಚರ್ಚೆಯಲ್ಲಿರುವಂಥ ವಿಚಾರ ಅಂದರೆ ಅದು ರಾಮ ಮಂದಿರದ ದೇಣಿಗೆ ಹಣ ಅಥವಾ ಹುಂಡಿ ಹಣ ಲೂಟಿಗೆ ಸಂಬಂಧಪಟ್ಟ ಹಾಗೆ. ಅದು ಕೂಡ ಒಂದೆರಡು ರೂಪಾಯಿ ಅಲ್ಲ, ಕೋಟಿ ಕೋಟಿ ಲೂಟಿ ಹಣದ ವಿಚಾರ ಬಹಳ ಚರ್ಚೆಯಲ್ಲಿದೆ. ಬಂಧುಗಳೇ, ಈ ರಾಮ ಮಂದಿರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚು ಕಡಿಮೆ ಒಂದು 500 ವರ್ಷಗಳ ಕಾಲ ಸುದೀರ್ಘ ಹೋರಾಟ, ಜಟಾಪಟಿ ಎಲ್ಲವೂ ಕೂಡ ನಡೆದಿದೆ. ಅಂತಿಮವಾಗಿ ಕೋರ್ಟ್ ತೀರ್ಪು ಬಂತು. ಆ ಪ್ರಕಾರವಾಗಿ ಭವ್ಯವಾದಂಥ ರಾಮ ಮಂದಿರ ಕೂಡ ನಿರ್ಮಾಣ ಆಗಿದೆ. ಆ ಸಂದರ್ಭದಲ್ಲಿ ದೇಶಾದ್ಯಂತ ಕೋಟ್ಯಾಂತರ ಭಕ್ತರು ತಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ದೇಣಿಗೆ ಹಣವನ್ನು ಕೊಟ್ಟಿದ್ದಾರೆ. ಅದು ಬೇರೆ ಬೇರೆ ರೂಪದಲ್ಲಿ, ಚಿನ್ನದ ರೂಪದಲ್ಲೋ, ಬೆಳ್ಳಿಯೋ ಅಥವಾ ಹಣದ ರೂಪದಲ್ಲೋ, ಹೀಗೆ ಬೇರೆ ಬೇರೆ ರೂಪದಲ್ಲಿ ಹಣವನ್ನು ಅಥವಾ ದೇಣಿಗೆಯನ್ನ ದೇವಸ್ಥಾನಕ್ಕೆ ಅಂತ ಕೊಟ್ಟಿದ್ದಾರೆ. ಕಾರಣ ಏನು? ರಾಮ ಮಂದಿರ ದೇಶದ ಬಹುದೊಡ್ಡ ಶ್ರದ್ಧಾ ಕೇಂದ್ರ. ಹಾಗೆ ಅದೆಷ್ಟೋ ಜನರಿಗೆ ನಂಬಿಕೆ, ಭಕ್ತಿ, ಹೀಗೆ ಬೇರೆ ಬೇರೆ ಕಾರಣಗಳಿಗಾಗಿ ಆ ಹಣವನ್ನು ಕೊಟ್ಟಿದ್ದಾರೆ. ಹಣವನ್ನು ಕೊಟ್ಟಂಥವರಿಗೊಂದು ನಂಬಿಕೆ ಏನು? ಅದು ಬಹಳ ಪವಿತ್ರವಾದಂಥ ಕ್ಷೇತ್ರ, ಶ್ರದ್ಧಾ ಕೇಂದ್ರ. ಅಲ್ಲಿ ಯಾವುದೇ ಕಾರಣಕ್ಕೂ ಈ ಹಣ ದುರುಪಯೋಗ ಆಗೋದಿಲ್ಲ ಅಥವಾ ಇನ್ಯಾರದ್ದೋ ಜೇಬು ಸೇರೋದಿಲ್ಲ. ಅಲ್ಲಿ ಇರುವಂಥವರು ಆ ಹಣವನ್ನು ಬಹಳ ಅಚ್ಚುಕಟ್ಟಾಗಿ ಮ್ಯಾನೇಜ್ ಮಾಡ್ತಾರೆ. ಎಲ್ಲದಕ್ಕೂ ಕೂಡ ಪಾರದರ್ಶಕತೆ ಇರುತ್ತೆ, ಎಲ್ಲದಕ್ಕೂ ಕೂಡ ಲೆಕ್ಕ ಇರುತ್ತೆ ಎನ್ನುವ ಕಾರಣಕ್ಕಾಗಿ ಜನ ಹಣ ಕೊಟ್ಟರು, ಜನ ಆ ರೀತಿಯಾಗಿ ನಂಬಿಕೊಂಡಿದ್ರು ಕೂಡ. ಹಾಗೆ ಜನ ಹಣವನ್ನು ಕೊಟ್ಟರಲ್ಲ, ಅದು ಪುಕ್ಸಟೆ ಎಲ್ಲಿಂದಲೂ ಬಂದಿಲ್ಲ. ಜನರ ಶ್ರಮದ ದುಡ್ಡು, ಜನರ ಬೆವರಿನ ದುಡ್ಡು. ಅದೆಷ್ಟೋ ಮಂದಿ ತಮಗೆ ಕಷ್ಟ ಇದ್ರೂ ಕೂಡ ಶ್ರದ್ಧಾ ಕೇಂದ್ರ ಎನ್ನುವಂಥ ಕಾರಣಕ್ಕಾಗಿ, ರಾಮನ ಮೇಲಿನ ಭಕ್ತಿಯ ಕಾರಣಕ್ಕಾಗಿ, ನಂಬಿಕೆಯ ಕಾರಣಕ್ಕಾಗಿ ಹಣವನ್ನ ಕೊಟ್ಟಿದ್ರು. ಆದ್ರೆ ಇವತ್ತು ಆಗಿದ್ದೇನು? ಯಾವ ದುಡ್ಡನ್ನ ಜನ ನಂಬಿಕೆಯಿಂದ ಕೊಟ್ಟಿದ್ರು, ಯಾವ ದುಡ್ಡನ್ನ ಬಹಳ ನೀಟಾಗಿ ಮ್ಯಾನೇಜ್ ಮಾಡಲಾಗುತ್ತೆ ಎನ್ನುವಂಥ ನಂಬಿಕೆ ಇತ್ತು, ಅದೇ ಇವತ್ತು ಉಲ್ಟಾ ಆಗಿದೆ. ಜನ ಕೊಟ್ಟಂತ ದುಡ್ಡು ಇವತ್ತು ಲೂಟಿ ಆಗಿದೆ. ಲೂಟಿ ಮಾಡಿದಂಥವ್ರು ಯಾರು ಹೊರಗಡೆಯಿಂದ ಬಂದು ಕಳ್ತನ ಮಾಡಿಲ್ಲ, ಲೂಟಿ ಮಾಡಿಲ್ಲ. ಹೊರಗಡೆಯಿಂದ ಬಂದು ಯಾರೋ ಲೂಟಿ ಮಾಡಿದ್ರೆ ಜನರ ಮನಸ್ಸಿಗೆ ಇಷ್ಟು ಆಘಾತ ಆಗ್ತಿತ್ತು ಎಲ್ಲೋ ಗೊತ್ತಿಲ್ಲ. ಆದರೆ ಲೂಟಿ ಮಾಡಿದಂಥವ್ರು ಯಾರು ಅಂದ್ರೆ ಒಳಗಡೆ ಇದ್ದಂಥವರೇ. ಹೀಗಾಗಿ ಇವತ್ತು ಬಹಳ ಚರ್ಚೆಯಲ್ಲಿದೆ ಈ ವಿಚಾರ. ಜನ ಕೂಡ ಸಾಕಷ್ಟು ಪ್ರಶ್ನೆಗಳನ್ನ ಇದೀಗ ಮುಂದಿಡ್ತಾ ಇದ್ದಾರೆ. ಈಗ ಎಲ್ಲರನ್ನೂ ಜನ ಪ್ರಶ್ನಿಸೋಕೆ ಶುರು ಮಾಡ್ಕೊಂಡಿದ್ದಾರೆ. ಪ್ರಮುಖವಾಗಿ ನಿಮಗಲ್ಲಿ ಒಂದು ಶ್ರೀ ರಾಮ ಜನ್ಮಭೂಮಿ ಟ್ರಸ್ಟ್ ಅಂತ ಇದೆ. 2020ರಲ್ಲಿ ಸ್ಥಾಪನೆ ಆದಂಥ ಟ್ರಸ್ಟ್ ಇದು. ಆ ಟ್ರಸ್ಟ್ನಲ್ಲಿ RSSಗೆ ಸಂಬಂಧಪಟ್ಟಂಥವರು, BJPಗೆ ಸಂಬಂಧಪಟ್ಟಂಥವರು ಅಥವಾ BJPಯಿಂದ ನೇಮಕ ಆದಂಥವರು ಸಾಕಷ್ಟು ಮಂದಿ ಇದ್ದಾರೆ. ಸಾಧು ಸಂತರೆಲ್ಲರೂ ಕೂಡ ಇದ್ದಾರೆ. ಈಗ ಟ್ರಸ್ಟ್ಗೆ ಸಂಬಂಧಪಟ್ಟ ಹಾಗೆ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಪಾರದರ್ಶಕತೆಗೆ ಸಂಬಂಧಪಟ್ಟ ಹಾಗೆ ಟ್ರಸ್ಟ್ನಲ್ಲಿ ಯಾರನ್ನ ನಂಬೋದು ಅನ್ನೋದು ಕೂಡ ಜನರ ಪ್ರಶ್ನೆ ಆಗಿದೆ. ಮತ್ತೊಂದು ಕಡೆಯಿಂದ ರಾಮ ಮಂದಿರದ ಕ್ರೆಡಿಟ್ ಅನ್ನ ಸಂಪೂರ್ಣವಾಗಿ ತೆಗೆದುಕೊಳ್ಳುವಂಥವ್ರು ಯಾರು ಅಂದ್ರೆ ಅದು BJP, ಎಲ್ರಿಗೂ ಕೂಡ ಗೊತ್ತಿರುವಂತ ವಿಚಾರ. ಈ ಅವ್ಯವಹಾರ ಅಥವಾ ಲೂಟಿ ಆದಂಥ ಸಂದರ್ಭದಲ್ಲಿ BJP ನಾಯಕರು ಮಾತನಾಡಬೇಕು ಅಂತಲೂ ಕೂಡ ಒಂದಷ್ಟು ಜನ ಕೇಳ್ತಾ ಇದ್ದಾರೆ. ಇನ್ನು RSSಗೆ ಸಂಬಂಧಪಟ್ಟ ಹಾಗೆ ನಾನು ಆಗ್ಲೇ ಹೇಳಿದಾಗೆ ಟ್ರಸ್ಟ್ಗೂ RSSಗೂ ಒಂದು ಅವಿನಾಭಾವವಾದಂಥ ಸಂಬಂಧ. ಹೀಗಾಗಿ RSS ಅನ್ನು ಕೂಡ ಒಂದಷ್ಟು ಜನ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಬೇರೆ ಬೇರೆ ಒಂದಷ್ಟು ಆರೋಪಗಳು ಇದೀಗ ಕೇಳಿ ಬರ್ತಾ ಇದೆ. ಇನ್ನು ತುಂಬಾ ಜನ, ಉದಾಹರಣೆಗೆ ಈ ಸಿಂಧಿ ಸಮುದಾಯದವರು, ಅವರು 200 kg ಬೆಳ್ಳಿ ಇಟ್ಟಿಗೆಯನ್ನು ಕೊಟ್ಟಿದ್ರಂತೆ. ತುಂಬಾ ದಿನಗಳ ಕಾದ್ರೂ ಕೂಡ ಅವರಿಗೆ ಯಾವುದೇ ರಿಸಿಪ್ಟ್ ಬಂದಿಲ್ಲ. ಅವ್ರಿಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ, ನಮಗೆ ರಿಸಿಪ್ಟ್ ಕೊಟ್ಟಿಲ್ಲ, ನಾವು ಕೊಟ್ಟಂತ ಬೆಳ್ಳಿ ಇಟ್ಟಿಗೆ ಎಲ್ಲಿ ಹೋಯ್ತು? ಹಾಗಾದ್ರೆ 6-7 ಕೋಟಿ ಬೆಲೆ ಬಾಳುತ್ತದೆ, ಎಲ್ಲಿ ಹೋಯ್ತು ಅಂತ ಕೇಳ್ತಿದ್ದಾರೆ. ಇನ್ನೊಬ್ರು ಯಾರೋ ಬಂದು ಯಾವುದೋ ಬೆಳ್ಳಿ ಆಭರಣವನ್ನ ಕೊಟ್ಟಿದ್ವಿ, ನಮಗೂ 5 ತಿಂಗಳು 6 ತಿಂಗಳು ಕಾದಿದ್ರೆ ಯಾವುದೋ ರಿಸಿಪ್ಟ್ ಕೊಡ್ಲಿಲ್ಲ, ಅದೆಲ್ಲೋ ಹೋಯ್ತು, ನಿಜವಾಗ್ಲೂ ಬಳಕೆ ಆಗಿದೆಯಾ ಅಥವಾ ಅದು ಗುಳುಂ ಸ್ವಾಹ ಆಯ್ತಾ? ಆ ರೀತಿಯಲ್ಲೂ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಜೊತೆಗೆ ಇನ್ನೊಂದಷ್ಟು ಭೂಮಿಗೆ ಸಂಬಂಧಪಟ್ಟಂತ ವಿವಾದವೂ ಕೂಡ ಇದೀಗ ಮುನ್ನೆಲೆಗೆ ಬರ್ತಾ ಇದೆ. ಉದಾಹರಣೆ ಹೇಗೆ ಅಂದ್ರೆ, ಈಗ ಯಾರೋ ಒಬ್ರು ವ್ಯಕ್ತಿಯಿಂದ ಮಧ್ಯವರ್ತಿಗಳು ಅಥವಾ ದಲ್ಲಾಳಿಗಳು 2 ಕೋಟಿಗೆ ಭೂಮಿಯನ್ನ ಖರೀದಿ ಮಾಡಿ, ಅದಾದ ಬಳಿಕ ಅದನ್ನ ಟ್ರಸ್ಟ್ನವರಿಗೆ 18 ಕೋಟಿಗೆ ಮಾರಾಟ ಮಾಡಿದ್ದಾರೆ. ಅಂದ್ರೆ ದಲ್ಲಾಳಿಗಳಿಂದ ಟ್ರಸ್ಟ್ನವರು 18 ಕೋಟಿಗೆ ಅದನ್ನ ಖರೀದಿ ಮಾಡಿದ್ದಾರೆ. 18 ಕೋಟಿ ಯಾರ ದುಡ್ಡು? ಜನರ ದುಡ್ಡು, ಜನರ ದೇಣಿಗೆ ದುಡ್ಡು. ಈಗ ಬೇಕಾಬಿಟ್ಟಿಯಾಗಿ ಖರ್ಚು ಮಾಡಿಬಿಟ್ರ ಅಥವಾ ಆ ದುಡ್ಡನ್ನು ಇನ್ಯಾರಿಗೂ ಕೊಡುವಂತ ಕೆಲಸ ಆಯ್ತಾ? ಏನು ಕತೆ? ಹೀಗೆ ಸಾಕಷ್ಟು ಪ್ರಶ್ನೆಗಳನ್ನ ಇದೀಗ ರಾಮ ಮಂದಿರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜನ ಕೇಳೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಶ್ರದ್ಧಾ ಕೇಂದ್ರ, ಪವಿತ್ರವಾದಂಥ ಕ್ಷೇತ್ರ ಅನ್ನೋದು ಜನರ ನಂಬಿಕೆ. ಜನ ಪ್ರಶ್ನೆ ಮಾಡೋದು ಕೂಡ ಸಹಜವೇ. ಹಾಗಾದ್ರೆ ಎಲ್ಲಿಂದ ಶುರುವಾಯಿತು, ಈಗ ಏನೇನು ಬೆಳವಣಿಗೆ ಆಗ್ತಾ ಇದೆ, ಆ ಎಲ್ಲ ವಿಚಾರವನ್ನು ಕೂಡ ಗಮನಿಸ್ತಾ ಹೋಗೋಣ. ಇವತ್ತು ಸಾಕಷ್ಟು ಪ್ರಮುಖ ಬೆಳವಣಿಗೆ ಆಗಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 8 ಮಂದಿಯನ್ನ ಇದೀಗ ಬಂಧಿಸಲಾಗಿದೆ. ಯಾರು ಅಂದ್ರೆ ಅವರೆಲ್ಲರೂ ಕೂಡ ಕಾಣಿಕೆಯನ್ನ ಎಣಿಸ್ತಾ ಇದ್ದಂಥವರು ಅಥವಾ ಹುಂಡಿಯ ಹಣವನ್ನ ಎಣಿಸ್ತಾ ಇದ್ದಂಥವರು. ಹಾಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈ ಟ್ರಸ್ಟ್ನ ಪ್ರಮುಖರಾಗಿರುವಂತ ಅಥವಾ ಪ್ರಧಾನ ಕಾರ್ಯದರ್ಶಿ ಆಗಿರುವಂತ ಚಂಪತ್ ರಾಯ್ ಕೂಡ ರಾಜೀನಾಮೆ ಕೊಟ್ಟಿದ್ದಾರೆ. ಟ್ರಸ್ಟ್ನ ಮತ್ತೋರ್ವ ಸದಸ್ಯ ಕೂಡ ಇದೀಗ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಇನ್ನೊಂದು ಜನರ ಮಾತೇನಪ್ಪ ಅಂದ್ರೆ, ಇಲ್ಲಿ ಬರೀ ಸಣ್ಣ ಸಣ್ಣ ಮೀನುಗಳನ್ನ ಹಿಡಿದು ಜನರ ಕಣ್ಣೊರೆಸೋದು ಬೇಡ, ಹಿಂದೆ ಇರುವಂತ ತಿಮಿಂಗಿಲ ಇದೆಯಲ್ಲ ಅದನ್ನು ಪತ್ತೆ ಮಾಡುವಂತ ಕೆಲಸವನ್ನ ಮಾಡಬೇಕು. ಯಾಕೆ? ಜನರ ನಂಬಿಕೆಯನ್ನ ದುರುಪಯೋಗ ಪಡಿಸಿಕೊಂಡಂತವರು ಎನ್ನುವಂತ ಮಾತನ್ನು ಕೂಡ ಜನ ಕೇಳ್ತಾ ಇದ್ದಾರೆ. ಯಾಕಂದ್ರೆ ಜನರಿಗೆ
ರಾಮನ ಭಕ್ತಿಯ ಬಗ್ಗೆ ಬೇರೆ ಬೇರೆ ವಿಚಾರಗಳನ್ನು ಜನರ ಮುಂದೆ ಇಟ್ಟು ಅದರ ಒಳಗಡೆ ಇದ್ದಂಥವರು ಯಾವುದೇ ಭಯವೂ ಇಲ್ಲದೆ ಭಕ್ತಿಯೂ ಇಲ್ಲದೆ ಈ ರೀತಿಯ ಕಳ್ಳತನ ಮಾಡಿಬಿಟ್ರೆ ಹೇಗೆ? ಅದು ಕೂಡ ಜನರ ಪ್ರಶ್ನೆ ಆಗಿದೆ. ಓಕೆ, ಕಂಪ್ಲೀಟ್ ವಿವರವನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಎಲ್ಲಿಂದ ಶುರುವಾಯ್ತು, ಏನು ಕತೆ ಅಂತ ಹೇಳಿ. ಬಂಧುಗಳು, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ 2020ರಲ್ಲಿ ಶ್ರೀರಾಮ ಜನ್ಮಭೂಮಿ ಟ್ರಸ್ಟ್ ರಚನೆ ಆಗುತ್ತೆ. ನ್ಯಾಯಾಲಯದ ಆದೇಶದ ಪ್ರಕಾರವಾಗಿ ಕೇಂದ್ರ ಸರ್ಕಾರವು ಕೂಡ ಆ ಟ್ರಸ್ಟ್ ರಚನೆಯ ವಿಚಾರದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿತ್ತು. ಅದರಲ್ಲಿ ಹೋರಾಟವನ್ನ ಮಾಡಿದಂಥವರು, ಹಾಗೆ RSSಗೆ ಸಂಬಂಧಪಟ್ಟಂಥವರು, ಬಿಜೆಪಿಗೆ ಸಂಬಂಧಪಟ್ಟಂಥವರು ಅಥವಾ ಭಕ್ತರು ಅಂತ ಯಾರು ಪ್ರಮುಖವಾಗಿರಿಸಿಕೊಂಡಿದ್ರು ಅವರೆಲ್ಲರೂ ಕೂಡ ಆ ಟ್ರಸ್ಟ್ ನಲ್ಲಿ ಇದ್ದರು. ಹೆಚ್ಚು ಕಡಿಮೆ ಟ್ರಸ್ಟ್ ರಚನೆ ಆಗಿ 6 ತಿಂಗಳಿಗೆ ಒಂದು ಆಂತರಿಕವಾದಂತಹ ಆಡಿಟ್ ನಡೀತಲ್ಲ ಒಂದು ಖಾಸಗಿ ಏಜೆನ್ಸಿಯಿಂದ, ಅವರು ಆ ಸಂದರ್ಭದಲ್ಲೇ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಯಾವಾಗ 2020ರಲ್ಲಿ ಟ್ರಸ್ಟ್ ರಚನೆಯಾಗಿ ಬರೀ 6 ತಿಂಗಳಿಗೆ ಇಲ್ಲಿ ಏನೋ ಪಾರದರ್ಶಕತೆ ನಮಗೆ ಕಾಣಿಸ್ತಾ ಇಲ್ಲ, ಇಲ್ಲಿ ಯಾವುದಕ್ಕೂ ಕೂಡ ಲೆಕ್ಕಪತ್ರವೂ ಕೂಡ ಸಿಗ್ತಾ ಇಲ್ಲ, ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು, ಇಲ್ಲ ಅಂತಾದ್ರೆ ಮುಂದೊಂದು ದಿನ ಏನೋ ಆಗಬಹುದು ಎನ್ನುವಂತ ರೀತಿಯಲ್ಲಿ. ಆದ್ರೆ ಟ್ರಸ್ಟ್ನವರು ಅದನ್ನ ತಲೆಗೆ ಹಾಕೊಳ್ಳಿಲ್ಲ. ಇಲ್ಲಿರುವಂತವ್ರೆಲ್ಲರೂ ಕೂಡ ನಮ್ಮವರೇ, ಅಂಥದ್ದೇನೂ ಆಗಲ್ಲ ಅಂತ ಆ ಸಂದರ್ಭದಲ್ಲಿ ಹೇಳಿದ್ರು. ಉದ್ದೇಶ ಏನಿತ್ತೋ ಗೊತ್ತಿಲ್ಲ. ಒಟ್ಟಾರೆಗೆ ಆಗ್ಲೇ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ರ. ಅದಾದ ಬಳಿಕ ಆಗಾಗ ಒಂದಷ್ಟು ಸಣ್ಣ ಪುಟ್ಟ ವಿಚಾರ ಬರ್ತಾ ಇತ್ತು, ಕೋರ್ಟ್ ಮೆಟ್ಟಿಲನ್ನ ಹತ್ತೋದು ಇಂಥದ್ದೆಲ್ಲವೂ ಕೂಡ ಆಗ್ತಾ ಇತ್ತು. ಆದ್ರೆ ಹೆಚ್ಚೇನು ಸದ್ದು ಮಾಡಿರಲಿಲ್ಲ. ಆದ್ರೆ ಮೊನ್ನೆ ತಾನೆ ಅಂದ್ರೆ ಜೂನ್ 7ನೇ ತಾರೀಕು ಏನಾಗುತ್ತೆ ಅಂದ್ರೆ ಒಂದು ಆಡಿಟ್ ನಡೆಯುವ ಸಂದರ್ಭದಲ್ಲಿ ಒಂದು ಗುಸುಗುಸು ಶುರುವಾಗ್ಬಿಡುತ್ತೆ. ರಾಮ ಮಂದಿರದ ದೇಣಿಗೆ ಹಣವನ್ನ ಲೂಟಿ ಮಾಡಲಾಗಿದೆ ಎನ್ನುವಂತ ಗುಸುಗುಸು. ಅಷ್ಟೊತ್ತಿಗಾಗಲೇ ಅದರ ಸುಳಿವು ಸಿಕ್ಕಂತ ಸಮಾಜವಾದಿ ಪಕ್ಷದ ಮುಖಂಡ ಅಖಿಲೇಶ್ ಯಾದವ್ ಒಂದು ಟ್ವೀಟ್ ಅನ್ನ ಮಾಡಿಯೇ ಬಿಡ್ತಾರೆ, ಅಧಿಕೃತವಾಗಿ ಲೂಟಿ ಆಗಿದೆ ಅಂತ. ಆದ್ರೆ ಆರಂಭದಲ್ಲಿ ಅಂದ್ಕೊಂಡ್ರೆ ಎಲ್ಲರೂ ಇದು ರಾಜಕೀಯ ಕೆಸರಾರ್ಚಾಟ ಇರಬಹುದು, ಉತ್ತರ ಪ್ರದೇಶದಲ್ಲಿ ಚುನಾವಣೆ ಬೇರೆ ಹತ್ರ ಬರ್ತಾ ಇದೆ ಎನ್ನುವಂತ ರೀತಿಯಲ್ಲಿ. ನೋಡ್ತಾ ಇದ್ದ ಹಾಗೆ ಆ ಟ್ವೀಟ್ ನಲ್ಲಿ ಅಥವಾ ಆರೋಪದಲ್ಲಿ ಹುರುಳಿದೆ ಎನ್ನುವಂತ ಸಂಗತಿಯೂ ಕೂಡ ಗೊತ್ತಾಗತ್ತೆ. ಸಿಬ್ಬಂದಿಯ ಮನೆ ಮೇಲೆ ರೇಡ್ ಆಗತ್ತೆ. ಒಬ್ಬೊಬ್ಬ ಸಿಬ್ಬಂದಿಯ ಮನೆಯಲ್ಲಿ ಲಕ್ಷ ಹಣ ಪತ್ತೆಯಾಗತ್ತೆ. ಅದಕ್ಕಿಂತ ಶಾಕಿಂಗ್ ವಿಚಾರ ಅಂದ್ರೆ ಅವ್ರ ಸಂಬಳ 20,000 30,000 ಇತ್ತು. ಆದ್ರೆ ಒಬ್ಬ ಸಿಬ್ಬಂದಿ ನೋಡಿದ್ರೆ 1.5 ಕೋಟಿ ಮನೆ ಪರ್ಚೇಸ್ ಮಾಡಿದ್ರೆ, ಮತ್ತೊಬ್ಬ ನೋಡಿದ್ರೆ 10 ಕೋಟಿ ಮನೆ ಕಟ್ಟೋ ಪ್ಲಾನ್ ಮಾಡ್ತಾ ಇದ್ರೆ, ಇನ್ನೊಬ್ಬ ನೋಡಿದ್ರೆ ಅದೆಷ್ಟೋ ಕೋಟಿ ಕೊಟ್ಟು ಜಮೀನು ಖರೀದಿಗೆ ಪ್ಲಾನ್ ಅನ್ನ ಮಾಡ್ತಿರ್ತಾನೆ. ಅಲ್ಲಿಗೆ ಸಿಕ್ತು, ಇದು ಬಹಳ ದೊಡ್ಡ ಲೂಟಿ ಆಗಿದೆ, ಇಲ್ಲಿ ಬೇಕಾಬಿಟ್ಟಿಯಾಗಿ ಹಣವನ್ನು ತಿಂದಿದ್ದಾರೆ ಅಂತ ಹೇಳಿ. ಹೀಗಾಗಿ ಜೂನ್ 13ನೇ ತಾರೀಕು SIT ರಚನೆ ಮಾಡಲಾಗಿತ್ತು. SIT ಆರಂಭದಲ್ಲಿ FIR ಅಂತದೇನು ಕೂಡ ದಾಖಲಿಸಿಕೊಂಡಿರಲಿಲ್ಲ. ಹೀಗಾಗಿ SIT ಸಂಬಂಧಪಟ್ಟಾಗ ಒಂದಷ್ಟು ಅನುಮಾನ ಇತ್ತು. SIT ರಚನೆ ಕಳ್ಳರನ್ನು ಹಿಡಿಯಕ್ಕ ಅಥವಾ ಕಳ್ಳರನ್ನು ರಕ್ಷಣೆ ಮಾಡಕ್ಕ ಎನ್ನುವಂತ ರೀತಿಯಲ್ಲೂ ಕೂಡ ಒಂದಷ್ಟು ಪ್ರಶ್ನೆ ಇತ್ತು. ಅದರ ಅಂತಿಮವಾಗಿ ನಿನ್ನೆ SIT ಒಂದು ಪ್ರಾಥಮಿಕ ವರದಿಯನ್ನು ಕೊಟ್ಟಿದೆ. ಪ್ರಾಥಮಿಕ ವರದಿ ಏನು ಅಂದ್ರೆ, ಹೌದು ಇಲ್ಲಿ ಪಾರದರ್ಶಕತೆ ಇಲ್ಲ, ಹೌದು ಇಲ್ಲಿ ಲೂಟಿ ಆಗಿದೆ, ಒಳಗಡೆ ಇದ್ದಂಥವರೇ ಲೂಟಿಯಲ್ಲಿ ಭಾಗಿಯಾಗಿದ್ದಾರೆ, CC ಕ್ಯಾಮ್ರಾವನ್ನ ಮರೆಮಾಚಿದ್ದಾರೆ. ಒಟ್ಟಾರೆಯಾಗಿ ಆ ಪ್ರೋಸೆಸ್ ಏನಿತ್ತು, ಕಾಣಿಕೆ ದುಡ್ಡು ಹುಂಡಿಗೆ ಬಿದ್ದು ಅದು ಎಣಿಕೆಯಾಗಿ ಬ್ಯಾಂಕ್ಗೆ ಹೋಗುವವರೆಗೆ ಎಲ್ಲದರಲ್ಲೂ ಕೂಡ ಯಾವುದನ್ನು ಸರಿಯಾದ ರೀತಿಯಲ್ಲಿ ಮ್ಯಾನೇಜ್ ಮಾಡಿಲ್ಲ ಅನ್ನುವಂತ ಒಂದು ಪ್ರಾಥಮಿಕ ವರದಿಯನ್ನ ಕೊಟ್ಟಿದೆ. ಅದೇ ಪ್ರಾಥಮಿಕ ವರದಿಯ ಆಧಾರದ ಮೇಲೆ FIR ಕೂಡ ದಾಖಲಾಗುತ್ತೆ. ಇವತ್ತು 8 ಮಂದಿಯನ್ನ ಅರೆಸ್ಟ್ ಮಾಡಲಾಗಿದೆ. ಅರೆಸ್ಟ್ ಆದಂಥವ್ರು ಯಾರ್ಯಾರು? ಅದರಲ್ಲಿ ಪ್ರಮುಖ ಆರೋಪಿ ಯಾರು ಅಂದ್ರೆ, ಈ ರಾಮ ಜನ್ಮಭೂಮಿ ಟ್ರಸ್ಟ್ ಇತ್ತಲ್ಲ, ಅದರ ಮುಖ್ಯಸ್ಥರು ಅಥವಾ ಪ್ರಧಾನ ಕಾರ್ಯದರ್ಶಿಗಳಿದ್ರಲ್ಲ, ಈಗ ರಾಜೀನಾಮೆಯನ್ನ ಕೊಟ್ಟಿರುವಂತ ಚಂಪತ್ ರಾಯ್ ಅವರ ಆಪ್ತ ಸಹಾಯಕ ಅಥವಾ ಅವರ ಡ್ರೈವರ್, ಆತನೇ ಪ್ರಮುಖ ಆರೋಪಿ. ಎಲ್ಲ ಕೀಲಿ ಕೈ ಪೂರ್ತಿ ಅವನ ಕೈಯಲ್ಲೇ ಇರ್ತೈತಂತೆ. ಕಳ್ಳನ ಕೈಗೆ ಇದೀಗ ಕೀಲಿಯನ್ನ ಕೊಟ್ಟ ರೀತಿಯಲ್ಲಿ ಆಗಿಬಿಟ್ಟಿದೆ. ಆತನೇ ಪ್ರಮುಖವಾದಂತ ಆರೋಪಿ. ಆತ ಹೆಂಗ್ ಬಂದಿದ್ದ ಅದ್ರ ಒಳಗಡೆ ಅಂದ್ರೆ, ಚಂಪತ್ ರಾಯ್ ಅವರ ಇದರ ಮೇಲೆ, ಪ್ರಭಾವದ ಮೇಲೆ ಅಥವಾ ಅವರ ಇನ್ಫ್ಲುಯೆನ್ಸ್ ಮೇಲೆ ಆತ ಒಳಗಡೆ ಬಂದು ಸೇರ್ಕೊಂಡಿದ್ದ. ಈಗ ನೋಡಿದ್ರೆ ಆತ ಕಳ್ತನ ಮಾಡಿದ್ದಾನೆ. ಆತ ಸೇರಿದಂತೆ ಒಟ್ಟು 8 ಮಂದಿಯನ್ನ. ಇವರೆಲ್ಲರೂ ಹೇಗೆ ಅದ್ರ ಒಳಗಡೆ ಬಂದ್ರು ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ, ಅಲ್ಲಿ ಕಾಣಿಕೆ ಎಣಿಕೆಯ ಪ್ರೋಸೆಸ್ ಎಲ್ಲ ಹೇಗೆ ನಡೀತಿತ್ತು ಅಂದ್ರೆ, ಅದರ ಜವಾಬ್ದಾರಿಯನ್ನು SBI ಬ್ಯಾಂಕ್ಗೆ ಕೊಡಲಾಗಿತ್ತು. ಅವರೇ ನೀಟಾಗಿ ಅದೆಲ್ಲ ಮ್ಯಾನೇಜ್ ಮಾಡಬೇಕು ಅನ್ನುವ ರೀತಿಯಲ್ಲಿ SBI ಬ್ಯಾಂಕ್ನವ್ರು ಏನ್ ಮಾಡಿದ್ರು, ಒಂದು ಔಟ್ಸೋರ್ಸ್ ಒಂದು ಖಾಸಗಿ ಏಜೆನ್ಸಿಗೆ ಕೊಟ್ಟಿದ್ರು. ಆ ಖಾಸಗಿ ಏಜೆನ್ಸಿಗೆ ಸಿಬ್ಬಂದಿ ನೇಮಕ ಆಗುವಂತ ಸಂದರ್ಭದಲ್ಲಿ ಈ ಟ್ರಸ್ಟ್ನವರ ಇನ್ಫ್ಲುಯೆನ್ಸ್ ಮೇಲೆ, ರಾಮ ಜನ್ಮಭೂಮಿ ಟ್ರಸ್ಟ್ನವರ ಇನ್ಫ್ಲುಯೆನ್ಸ್ ಮೇಲೆ ಅಥವಾ ಅವರ ಪ್ರಭಾವದ ಮೇಲೆ ಅಥವಾ ಅವರು ಹೇಳಿದ ರೀತಿಯಲ್ಲಿ ನಮ್ಮ ಹುಡುಗರನ್ನ ಒಂದಷ್ಟು ಜನರನ್ನು ಸೇರಿಸ್ಕೊಳ್ಳಿ ಎನ್ನುವ ರೀತಿಯಲ್ಲಿ ಅವ್ರ ಹುಡುಗರನ್ನ ಒಂದಷ್ಟು ಜನರನ್ನ ಅದರೊಳಗಡೆ ಸೇರಿಸಿ ಬಿಟ್ಟಿದ್ರು. ಅವ್ರ ಸಂಬಂಧಿಕೋ ಅಥವಾ ಅವರು ಇನ್ನೊಬ್ರ ಕಡೆ ಹಂಗೆ ಹಿಂಗೆ ಅಂತ ಅವರೆಲ್ಲರೂ ಕೂಡ ಸೇರ್ಪಡೆ ಆಗಿಬಿಟ್ಟಿದ್ರು. ಹೀಗೆ ಯಾರ್ಯಾರು ಸೇರ್ಪಡೆ ಆಗಿದ್ರು ಅವರೇ ಇದೀಗ ತಮ್ಮ ಕೈ ಚಳಕವನ್ನ ತೋರಿಸಿದ್ದಾರೆ. ಈಗ ಇರುವಂತಹ ಪ್ರಶ್ನೆ ಏನಪ್ಪಾ ಅಂದ್ರೆ, ಈ ಅರೆಸ್ಟ್ ಆಗಿರುವಂತ 8 ಮಂದಿ ಸಿಬ್ಬಂದಿ ಎಲ್ಲರೂ ಕೂಡ ಸಾಮಾನ್ಯ ಸಿಬ್ಬಂದಿಯೇ, ಬಹಳ ಪ್ರಬಲರು ಆ ಥರ ಏನಿಲ್ಲ. ಅವರಿಗೆ ಇಷ್ಟೊಂದು ಹಣವನ್ನ ಹೆಚ್ಚು ಕಡಿಮೆ 200 ಕೋಟಿ 300 ಕೋಟಿ ಇರುವಂತಹ ಲೆಕ್ಕಗಳೆಲ್ಲವೂ ಕೂಡ ಕೇಳಿ ಬರ್ತಾ ಇದೆ. ಇಷ್ಟೊಂದು ಹಣವನ್ನ ಕದಿಯುವಂತ ಧೈರ್ಯ ಅಷ್ಟು ಸುಲಭಕ್ಕೆ ಬರೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಇದರ ಹಿಂದೆ ಯಾರೋ ದೊಡ್ಡವರು ಇರುವಂತ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಮೊನ್ನೆ ತಾನೇ ಬಿಜೆಪಿಯ ಓರ್ವ ಪ್ರಮುಖ ನಾಯಕನ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಅದರ ಬಗ್ಗೆ ನಮಗೆ ಹೇಳುವಷ್ಟು ಧೈರ್ಯ ಇಲ್ಲ, ಹೇಳಿದ್ರೆ ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ ಎನ್ನುವಂತ ರೀತಿಯಲ್ಲಿ. ಹೀಗಾಗಿ ಅನುಮಾನಗಳೆಲ್ಲವೂ ಕೂಡ ದಟ್ಟ ಆಗ್ತಾ ಇದೆ. ಯಾರೋ
ಪ್ರಮುಖರು ಇದ್ದ ರೀತಿಯಲ್ಲಿ ಇದೆ. ಹೀಗಾಗಿ SIT ಬರೀ ಮೀನುಗಳನ್ನ ಹಿಡಿದು ಈ ಕೇಸನ್ನ ಕ್ಲೋಸ್ ಮಾಡಬಾರ್ದು. ಹಿಂದೆ ಇರುವಂತ ದೊಡ್ಡ ಶಕ್ತಿ ಅಥವಾ ದೊಡ್ಡ ತಿಮಿಂಗಿಲವನ್ನ ಬಲೆಗೆ ಹಾಕುವಂತ ಕೆಲಸವನ್ನ ಮಾಡಬೇಕು. ಇಲ್ಲ ಅಂತ ಆಗ್ಬಿಟ್ರೆ ಅಷ್ಟು ದೊಡ್ಡ ಶ್ರದ್ಧಾ ಕೇಂದ್ರದ ಮೇಲೆ ಜನ ಇಟ್ಟಂತ ನಂಬಿಕೆ ಇದೆಯಲ್ಲ, ಅದಕ್ಕೆ ದೊಡ್ಡ ಮಟ್ಟಿಗೆ ಘಾಸಿ ಆಗುತ್ತೆ ಎನ್ನುವ ರೀತಿಯಲ್ಲಿ ಇದೊಂದು ರೀತಿಯಲ್ಲಿ ಹೆಂಗಾಗ್ಬಿಡ್ತು ಅಂದ್ರೆ 500 ವರ್ಷಗಳ ಕಾಲದ ಹೋರಾಟ, ಬೇರೇನೋ ಜಟಾಪಟಿ ಅಂಥದ್ದೆಲ್ಲವೂ ಕೂಡ ಆಯ್ತು. ಬಹಳ ಶ್ರಮದಿಂದ ಏನೋ ಒಂದು ಕಟ್ಟಿದಂಥ ಸಂದರ್ಭದಲ್ಲಿ ಯಾರೋ ಬಂದ್ಬಿಟ್ಟು ಒಂದು ಸಣ್ಣ ಕೋಲ್ ತಂದು ಈಗ ಒಂದೊತ್ತಲ್ಲಿ ಅದನ್ನೇ ಶೇಕ್ ಮಾಡದ ಆ ರೀತಿಯಲ್ಲಿ ಆಗ್ಬಿಡ್ತು. ಅಷ್ಟರ ಮಟ್ಟಿಗೆ ಈಗ ಚರ್ಚೆ ನಡೀತಾ ಇದೆ. ಸದ್ಯಕ್ಕೆ ನಾನು ಆಗಲೇ ಹೇಳಿದ ಹಾಗೆ ಪ್ರಧಾನ ಕಾರ್ಯದರ್ಶಿ ರಾಜೀನಾಮೆ ಕೊಟ್ಟಿದ್ದಾರೆ, ಇನ್ನೋರು ಸದಸ್ಯ ರಾಜೀನಾಮೆ ಕೊಟ್ಟಿದ್ದಾರೆ. ಇನ್ನು ಯಾರ್ಯಾರ ತಲೆದಂಡ ಆಗುತ್ತೆ ಎನ್ನುವಂಥ ಕುತೂಹಲ ಸಹಜವಾಗಿಯೇ ಮೂಡ್ತಾ ಇದೆ. ಹೇಗೆ ಕದೀತಿದ್ರು ಎನ್ನುವಂಥ ಸಂಗತಿಯೂ ಕೂಡ ಬಯಲಾಗಿದೆ. CC ಕ್ಯಾಮ್ರಾದ ಎದುರುಗಡೆ ಎಣಿಸಬೇಕಾಗಿತ್ತು, ಆದರೆ CC ಕ್ಯಾಮ್ರಾಗೆ ಯಾರೋ ಒಬ್ಬ ಅಡ್ಡ ನಿಂತ್ಕೊಳ್ತಾ ಇದ್ದಂತೆ. ಅಡ್ಡ ನಿಂತ್ಕೊಂಡ ಸಂದರ್ಭದಲ್ಲಿ ಇವರು ಆ ನೋಟ್ಗಳನ್ನು ಹೇಗೋ ಜೇಬಿಗೆ ಹಾಕೊಳ್ತಾ ಇದ್ರಂತೆ. ಈಗ 500 ರೂಪಾಯಿ ನೋಟಿನ ಕಟ್ಟಲ್ಲಿ ಒಂದಷ್ಟು 500ಗಳನ್ನ ಎಗರಿಸಿ ಬಿಡೋದು, 500ಕ್ಕೆ ಇನ್ನೇನೋ ಏನು ನಕಲಿ ನೋಟೋ ಇನ್ನೊಂದು ಏನೋ ಇಟ್ಟು ಬಿಡೋದು, ಬ್ಯಾಂಕಿಗೆ ಹೋಗೋ ಸಂದರ್ಭದಲ್ಲಿ ಹೆಂಗೋ ಎಕ್ಸ್ಚೇಂಜ್ ಮಾಡೋದು, ಈ ರೀತಿ ಎಲ್ಲ ಮಾಡಿಬಿಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಅಂದ್ರೆ ಕಂಪ್ಲೀಟ್ ಪ್ರೋಸೆಸ್ ಅಲ್ಲೇ ಲೋಪ ಅಥವಾ ಪಾರದರ್ಶಕತೆ ಇಲ್ದಿರೋದು ಗೊತ್ತಾಗ್ತಾ ಇದೆ. ಅಂದ್ರೆ ಒಬ್ರಿಗೊಬ್ರಿಗೆ ಇಲ್ಲಿ ಸಾಥ್ ಕೊಟ್ಟಿದ್ದಾರೆ. ಇಲ್ಲಿ ಒಳಗಡೆ ಬರೋ ಸಂದರ್ಭ ಯಾರೋ ಚೆಕ್ ಮಾಡೋಕೊಬ್ರು ಇರ್ತಾರೆ ಅಂತ ಇಟ್ಕೊಳ್ಳಿ, ಒಳಗಡೆ ಬಂದಾಗ ಎಣಿಸುವ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಸಾಥ್ ಕೊಟ್ಟು ಅಲ್ಲಿ ಒಂದು ದೊಡ್ಡ ಸಿಂಡಿಕೇಟ್ ಅನ್ನು ರಚನೆ ಮಾಡಿಕೊಂಡು ಅವರೆಲ್ಲರೂ ಕೂಡ ಜನರ ನಂಬಿಕೆಯ ದುಡ್ಡು, ಜನರ ದೇಣಿಗೆ ದುಡ್ಡನ್ನ ಲಪ್ಟಾಯಿಸುವಂತ ಕೆಲಸವನ್ನ ಮಾಡ್ತಾ ಇದ್ರು. ಈಗ ಮತ್ತೊಂದು ಅಂದ್ರೆ ಟೆನ್ಷನ್ ಅಂದ್ರೆ ಈಗ ಬಿಜೆಪಿಗೆ UP ಎಲೆಕ್ಷನ್ ಹತ್ರ ಬರ್ತಾ ಇದೆ. ರಾಮ ಮಂದಿರ ವಿಚಾರವೇ ಉತ್ತರ ಪ್ರದೇಶದಲ್ಲಿ ಯಾವಾಗಲೂ ಕೂಡ ಚರ್ಚೆ ಆಗೋದು ಅಥವಾ ರಾಜಕೀಯ ವಿಚಾರವಾಗಿ ಬಳಕೆ ಆಗುವಂತ ವಿಚಾರ. ಈಗ ದೇಣಿಗೆ ಹಣದ ಲೂಟಿ ಅಥವಾ ಕಾಣಿಕೆ ಹಣದ ಲೂಟಿ ವಿಚಾರವೂ ಕೂಡ ಚುನಾವಣೆ ಮೇಲೆ ಏನಾದರೂ ಇಂಪ್ಯಾಕ್ಟ್ ಮಾಡುತ್ತಾ ಎನ್ನುವಂತ ಟೆನ್ಷನ್ ಇದೀಗ ಬಿಜೆಪಿ ಶುರುವಾಗಿದೆ. ಒಂದು ವೇಳೆ ಸದ್ಯಕ್ಕೆ ಇಷ್ಟು ಬೆಳವಣಿಗೆ ಆಗಿದೆ, ಯಾರಿದ್ರೆ ಹಿಂದೆ ಇದ್ದಾರೆ ಸರಿಯಾದ ರೀತಿಯಲ್ಲಿ ಶಿಕ್ಷೆ ಕೊಡುವಂತ ಕೆಲಸ ಆಗಬೇಕು. ಯಾಕಂದ್ರೆ ರಾಮ ಮಂದಿರ ವಿಚಾರ ಅಂದ್ರೆ ಸಣ್ಣ ಪುಟ್ಟ ವಿಚಾರ ಅಲ್ಲ, ಜನರ ನಂಬಿಕೆ ವಿಚಾರ, ಅದು ಜನರ ಶ್ರದ್ಧಾ ಕೇಂದ್ರ, ಅದು ಜನ ನಂಬ್ತಿದ್ರು, ಜನ ಭಕ್ತಿ ತೋರಿಸ್ತಾ ಇದ್ರು. ಅಂಥದ್ರಲ್ಲಿ ಒಳಗಡೆ ಇದ್ದಂಥವರೇ ಈ ರೀತಿಯಾಗಿ ಮಾಡಿಬಿಟ್ರೆ ಯಾವ ಭಕ್ತಿ, ಯಾವ ನಂಬಿಕೆ ಏನೂ ಇಲ್ಲದ ರೀತಿಯಲ್ಲಿ ಏನು ಹೇಳಬೇಕು? ಅದೇ ಇರುವಂಥ ಪ್ರಮುಖ ಪ್ರಶ್ನೆ. ಟ್ರಸ್ಟ್ನಲ್ಲಿ ಯಾರಾದ್ರೂ ಇದ್ದಾರಾ, ದೊಡ್ಡವರಿದ್ದಾರಾ, ಅವ್ರ ಹಿಂದೆ ಯಾರು ಇದ್ದಾರಾ, ಎಲ್ಲರನ್ನು ಒದ್ದೆ ಎಳ್ಕೊಂಡು ಬರ್ಬೇಕಿಲ್ಲಿ. 1-2 ರೂಪಾಯಿ ಎಲ್ಲ, ಜೊತೆಗೆ ಜನರ ನಂಬಿಕೆಯ ಪ್ರಶ್ನೆ ಇದು. ಆ ಕಾರಣಕ್ಕಾಗಿ ಬಂಧುಗಳೇ, ನಿಮ್ಗೆ ಏನಿಸ್ತಿದ್ದಕ್ಕೆ ಸಂಬಂಧಪಟ್ಟ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.